ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಬನ್ನಿ, ಇವತ್ತು ಸಂಡೇ, ಇವತ್ತು ತುಳಸಿ ಹಬ್ಬ. ಇವತ್ತು ಮನೆಯಲ್ಲಿ ಅಂದರೆ ನಮ್ಮ ರಿಲೇಷನಲ್ಲಿ ಇನ್ನೊಂದು ಮದುವೆ ಇದೆ. ಸೊ ಅದಕ್ಕೆಲ್ಲ ಹೋಗ್ತಿದ್ದಾರೆ ಅಕ್ಕ, ಮತ್ತು ಊರಿಂದ ಅಕ್ಕ ಮಾಮ ಕೂಡ ಬಂದಿದ್ದಾರೆ, ಇಲ್ಲ ಅಕ್ಕ ಭಾವ, ಮತ್ತು ಊರಿಂದ ನಮ್ಮ ಅಮ್ಮನ ಸೈಡು ಚಿಕ್ಕಣ್ಣ ದೊಡ್ಡಣ್ಣ ಎಲ್ಲರೂ ಬಂದಿದ್ದಾರೆ. ಸೊ ಅವರೆಲ್ಲ ಹೊರಟಿದ್ದಾರೆ, ಹೋಗಬೇಕು ಇದಕ್ಕೆ ಅಂದ್ಬಿಟ್ಟು. ಆ್ಯಂಡ್ ಸೊ ಬನ್ನಿ, ಹಾಗೆ ತುಳಸಿ ಪೂಜೆ ಕೂಡ ಮಾಡಬೇಕು. ಇವತ್ತು ತುಳಸಿ ಹಬ್ಬ ಬೇರೆ, November 2 ವ್ಲಾಗ್ ಇವತ್ತು ಬರ್ತಿದೆ. ಕ್ಷಮೆ ಇಲ್ಲಿ ಒಂದು ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಬೆಳಗ್ಗೆ ಟಿಫನ್ ಮಾಡ್ತಾಯಿದ್ದೆ ನಾನು ಎಲ್ರಿಗೂ. ಸೊ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ಇವತ್ತು ಸ್ಯಾಟರ್ಡೆ, ಮತ್ತು ಸ್ಯಾಟರ್ಡೆ ಸಂಡೇ ಎರಡೂ ವ್ಲಾಗು ಇರುತ್ತೆ ಇದರಲ್ಲಿ. ಇನ್ನು ಪ್ರಕುಲ್ಗೆ ಇವತ್ತು ಸ್ಯಾಟರ್ಡೆ ಮ್ಯಾಚ್ ಇತ್ತು, ಫುಲ್ ಟೆಸ್ಟ್ ಮ್ಯಾಚ್ ಥರ, ಅಂದರೆ ಪ್ರಾಕ್ಟೀಸ್ ಮ್ಯಾಚ್ ಥರ. ಸೊ ಮ್ಯಾಚ್ ಇದ್ದಾಗ ಬೆಳಗ್ಗೆ ಹೋದರೆ ಇನ್ನು ಯಾವಾಗಲೂ ಸಂಜೆನೇ ಬರೋದು. ಇನ್ನು ಇವ್ರು ಬಂದುಬಿಟ್ಟು ನಮ್ಮ ಅಮ್ಮ ಅವರ ದೊಡ್ಡ ಅಣ್ಣ, ಸ್ವಂತ ಅಣ್ಣ. ಸೊ ಇಬ್ಬರು ಅಣ್ಣಂದ್ರಿರೋದು, ಒಬ್ಬರು ಅಕ್ಕ. ಸೊ ಅವರು ಬಂತಿದ್ರು ಮದುವೆಗೆ ಹೋಗಬೇಕು ಅಂತ. ಮದುವೆ ಬಂದುಬಿಟ್ಟು ನೆಲಮಂಗಲ ಗುಬ್ಬಿಗೂಡು ರೆಸಾರ್ಟ್ ಇದೆಯಲ್ಲ ಅಲ್ಲಿ. ಸೊ ಹಾಗಾಗಿ ಇವತ್ತು ಸ್ಯಾಟರ್ಡೆ ರಿಸೆಪ್ಷನ್ ಇರುತ್ತೆ. ಅಪ್ಪ ಅಮ್ಮ ಬೆಳಗ್ಗೆ ಮುಹೂರ್ತಕ್ಕೆ ಹೋಗ್ತಾರೆ ಬೆಳಗ್ಗೆ. ಸೊ ಇವರೆಲ್ಲ ಇವಾಗ ಹೊರಟಿದ್ದಾರೆ ತಿಂಡಿ ತಿಂದುಬಿಟ್ಟು. ಸೊ ನಾನು ಆಫೀಸ್ಗೆ ರೆಡಿ ಆಗ್ತಾಯಿದ್ದೆ. ಸೊ ಅಷ್ಟರಲ್ಲಿ ಎಲ್ಲರೂ ಜನ ಜಾಸ್ತಿ ಇದ್ರಲ್ಲ, ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡು. ಸೊ ಬೇಗ ಆಗೋಗುತ್ತೆ, ಜಾಸ್ತಿ ಜನ ಇದ್ದಷ್ಟು ಬೇರೆ ಏನೂ ಮಾಡೋಕ್ಕಾಗಲ್ಲ. ಸರಿ ಟೊಮೆಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಫಟಾಫಟ ಅಂತ ಇದಕ್ಕೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೆ. ಇನ್ನು ಹಂಗೆ ಬೇಗನೆ ಆಗೋಗುತ್ತೆ. ಮಧ್ಯಾಹ್ನಕ್ಕೆ ಒಂದು ಲೈಟಾಗಿ ಏನಾದರೂ ಸಾಂಬಾರು ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು. ನನಗೂ ಆಫೀಸ್ ಇತ್ತಲ್ಲ, ನನಗೇನು ಸ್ಯಾಟರ್ಡೆ ಏನೋ ರಜೆ ಏನಿರಲ್ಲ. ಇನ್ನು ಹಸಿರು ಮೆಣಸಿನ್ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 4-5 ಕಡೆ ಇದು ಹಾಕಿರೋದು, ತುಂಬ ಚೆನ್ನಾಗಿ ಬರ್ತಿದೆ. ಸ್ವಲ್ಪ ದೊಡ್ಡದಾಗಾದರೆ ಎಷ್ಟು ಬಿಡುತ್ತೆ ಗೊತ್ತಾ, ರಾಶಿ ರಾಶಿ ಹಸಿರು ಮೆಣಸಿನ್ಕಾಯಿ ಕೊಡುತ್ತೆ. ಇನ್ನು ಇದು ನಾನು ಸಂಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ಯಾಟರ್ಡೆ ನನಗಷ್ಟೇ ಆಗಿದ್ದು ಮಾಡೋದಕ್ಕೆ, ಸ್ವಲ್ಪ ತುಂಬಾ ಬ್ಯುಸಿ ಇದೆ ಸ್ಯಾಟರ್ಡೆ. ಸಂಡೇ ಇನ್ನು ಅಪ್ಪ ಅಮ್ಮ ರೆಡಿ ಆಗಿದ್ದಾರೆ ಬೆಳಗ್ಗೆನೇ ಹೋಗಬೇಕು ಅಂತ. ಇವ್ರು ಬಂದುಬಿಟ್ಟು ಈ ಕಡೆ ಕೂತಿದ್ದಾರಲ್ಲ, ಇವರು ಚಿಕ್ಕಣ್ಣ. ನೋಡಿರ್ತೀರ, ನಾನು ವಿಲೇಜ್ಗೆ ಹೋದಾಗೆಲ್ಲ ನಾನು ಸಾಕಷ್ಟು ವ್ಲಾಗ್ಸ್ ಮಾಡಿದ್ದೀನಿ. ಇಲ್ಲಿ ಅಮ್ಮ ಮತ್ತು ಅಕ್ಕ ಇಬ್ಬರು ರೆಡಿ ಆಗ್ತಿದ್ದಾರೆ. ಸೊ ನಾವೇನು ಹೋಗ್ತಾಯಿಲ್ಲ ಮದುವೆಗೆ. ಸರಿ ಸ್ವಲ್ಪ ರೆಸ್ಟ್ ಬೇಕಿತ್ತು ನನಗೆ. ತುಂಬ ಓಡಾಡಿ ಸಾಕಾಗಿ ಹೋಗ್ಬಿಟ್ಟಿದೆ ಫಂಕ್ಷನ್ಗೆ, ಅದು ಇದು ಮದುವೆ ಅಂದ್ಬಿಟ್ಟು. ಸೊ ಹಂಗಾಗಿ ಸಂಡೇ ರೆಸ್ಟ್ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಮಕ್ಕಳು ಏನೂ ಹೋಗ್ತಾಯಿಲ್ಲ, ಇವರೇ ಹೊರಟಿದ್ದಾರೆ. ಹಂಗಾಗಿ ನಾನು ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ, ತಿಂಡಿ ಮಾಡೋಣ ಅಂದ್ಬಿಟ್ಟು. ಇನ್ನು ಅಮ್ಮ ಮತ್ತು ಅಕ್ಕ ಎಲ್ಲರೂ ರೆಡಿಯಾಗಿದ್ದಾರೆ, ಹೊರಟಿದ್ದಾರೆ. ಬೆಳಗ್ಗೆನೇ ಬಿಟ್ಟರು, ಒಂದು 7 ಗಂಟೆಗೆ. ಅಲ್ಲೇ ತಿಂಡಿ ಊಟ ಎಲ್ಲ ಮಾಡಿಕೊಂಡು ಬಂದುಬಿಡ್ತಾರೆ. ತೀರಾ ಫ್ರೆಂಡ್ಸ್, ಈಗ ನಿನ್ನೆ ರಾತ್ರಿ ಅಕ್ಕ ಮತ್ತು ಮಾಮ ಬಂದಿದ್ದರು. ಸೊ ಮದುವೆಗೆ ಅಂತ ಎಲ್ಲ ಇವಾಗ ರೆಡಿಯಾಗಿ ಹೋಗಿದ್ದಾರೆ. ಇನ್ನು ಪ್ರಕುಲ್ ಕೂಡ ಇರಲ್ಲ, ಮ್ಯಾಚಿಗೆ ಹೊರಡ್ತಾನೆ ಇವಾಗ. ಮ್ಯಾಚಿಗೆ ಬಿಟ್ಟು ಬರಬೇಕು. ನೆನ್ನೆನೂ ಇತ್ತು ಅವನಿಗೆ, ಇವತ್ತು ಇದೆ ಮ್ಯಾಚು. ಇನ್ನು ನಾನು ಲಶಿಕಾನೇ ಇವತ್ತಿಬ್ಬರು ಮಧ್ಯಾಹ್ನಕ್ಕೆಲ್ಲ ಬರ್ತಾರೆ. ಇನ್ನು ಇವರು ಮಧ್ಯಾಹ್ನಕ್ಕೆಲ್ಲ ಬಂದುಬಿಡ್ತಾರೆ. ಸೊ ಇವತ್ತು ತುಳಸಿ ಹಬ್ಬ ಅಲ್ವಾ, ಸಂಜೆ ತುಳಸಿ ಹಬ್ಬ ಮಾಡಬೇಕು ಇವತ್ತು. ತುಳಸಿ ಹಬ್ಬ ನಾನು ಯಾವತ್ತೂ ಮಿಸ್ ಮಾಡಲ್ಲ. ಏನಕ್ಕಂದ್ರೆ ತುಳಸಿ ಲಕ್ಷ್ಮೀ ದೇವಿ. ಸಂಜೆನೇ ಎಲ್ಲ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಗಿಡ, ಸ್ವಲ್ಪ ಕಾಯಿ ಎಲ್ಲ ಬೇಕು, ಬಾಳೆಹಣ್ಣು. ಸೊ ಇದನ್ನೆಲ್ಲ ತರೋಣ. ನೈವೇದ್ಯಕ್ಕೆ ಏನಾದರೂ ನೋಡಬೇಕು, ಸ್ವೀಟ್ ಏನಾದರೂ ಮಾಡಬೇಕು ಸಿಂಪಲ್ಲಾಗಿ ಅವಲಕ್ಕಿಯಿಂದ. ಸೊ ಇಷ್ಟಿದೆ ನೋಡ್ಬೇಕು, ಇವತ್ತೆಲ್ಲ ಇದೆ ಕೆಲಸ. ಆ್ಯಂಡ್ ನೋಡಿ, ಆ್ಯಂಡ್ ನಾನು ನಾಳೆ ಆಫೀಸು ಗ್ರ್ಯಾಂಡ್ ಓಪನಿಂಗ್ ಇದೆ. ಸೊ ನಾಳೆ ಸ್ವಲ್ಪ 1 ಅವರ್ ಬೇಗನೆ ಹೋಗಬೇಕು. ಈಗಾಗಲೇ ಶಾರ್ಟ್ಸಲ್ಲೆಲ್ಲ ನೋಡಿದ್ದೀರೋ ಆಫೀಸ್ ಓಪನಿಂಗು. ನಾಳೆ ಓಪನಿಂಗ್ ಇದೆ. ಸೊ ಬೇಗ ರೆಡಿಯಾಗಿ ಹೋಗ್ಬೇಕು ನಾನು. ಆ್ಯಂಡ್ ಇಷ್ಟೇ, ಚೆನ್ನಾಗಿದೆ.
ವೆದರ್ ಮಾತ್ರ ಸಕ್ಕತ್ತಾಗಿದೆ ನೋಡೋದಕ್ಕೆ. ಕ್ಲೌಡಿ ಕ್ಲೈಮೇಟ್ ಇದೆ ಇವತ್ತು. ನಿನ್ನೆ ತುಂಬ ಬಿಸಿಲಿತ್ತು, ಎಷ್ಟು ಬಿಸಿಲು ಅಂದರೆ ಸಖತ್ ಬಿಸಿಲಿತ್ತು. ಇವತ್ತು ಚೆನ್ನಾಗಿದೆ ಕ್ಲೌಡಿ ಕ್ಲೈಮೇಟ್. ತುಳಸಿ ಹಬ್ಬ ಮಾಡ್ತೀಯ ಇವತ್ತು? ಪಟಾಕಿ ಹೊಡಿತೀಯಾ? ಇನ್ನೂ ಪಟಾಕಿ ಹಂಗೆ ಇಟ್ಕೊಂಡಿದ್ದಾರೆ ಅಂದರೆ ಈ ಸುಸುರು ಬತ್ತಿ, ಫ್ಲವರ್ ಪಾಟು ಇಂಥವು ಇಟ್ಕೊಂಡಿದ್ದಾರೆ ಅಷ್ಟೇ ಅಲ್ವಾ? ನೀವು ಡಿಂಕುಗೆ ಸ್ನಾನ ಮಾಡಿಸ್ಬೇಕು. ಪಾಪ ಅವ್ನಿಗೆ 2 ವೀಕ್ಸ್ ಆಯಿತು ಸ್ನಾನನೇ ಮಾಡಿಸಿಲ್ಲ. ಪ್ರತಿ ಸಂಡೇನೂ ಹೀಗೆ ಬ್ಯುಸಿ ಎಲ್ಲರೂ ಇದ್ದರು, ಮಾಡ್ಸೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಸ್ವಲ್ಪ ತಿಂಡಿ ಎಲ್ಲ ತಿಂದು ಮಾಡಿಸ್ಬೇಕು ಅವನಿಗೆ. ಸೊ ಇದಿಷ್ಟೇ ಆಯಿತು. ಇಲ್ಲೇ ಮನೆ ಹತ್ರನೇ ಈ ಗಾಡೀಲಿ ಮಾರ್ಕೊಂಡು ಹೋಗ್ತಿರ್ತಾರಲ್ಲ ಬಟ್ಟೆ, ಸೊ ಅವ್ರ ಹತ್ರ ತೊಗೊಂಡೆ. ನನಗೆ ಈ ಥರದ ಪ್ಯಾಂಟ್ಸ್ ನನ್ನ ಹತ್ರ ಆಲ್ರೆಡಿ ಇದೆ, ಗ್ರೀನು ಮತ್ತು ಪಿಂಕ್, ರೆಡ್ಡಲ್ಲಿ ಮತ್ತು ಬೇರೆ ಕಲರ್ಸ್ ಇದೆ, 3 ಕಲರು. ಈ ಥರದೊಂದು ಮನೇಲಿ ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಆರಾಮಾಗಿರುತ್ತೆ ಟೀ ಶರ್ಟ್ಸ್ಗೆ. ಸೊ ಹಂಗಾಗಿ ಇದನ್ನು ತೊಗೊಂಡೆ. ಈ ಕಲರ್ ಒಂದು ಮತ್ತು ಪಿಂಕ್ ಕಲರ್ ಒಂದು ತೊಗೊಂಡೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ನನಗಿನ್ನ ಟೀ ಶರ್ಟ್ಸ್ ಹುಚ್ಚು ಜಾಸ್ತಿ. ಎಲ್ಲೋದ್ರೂ ಟೀ ಶರ್ಟ್ಸ್ ಬಿಡೋಲ್ಲ ನಾನು, ಅದಕ್ಕೆ ಟೀ ಶರ್ಟ್ಸ್ ಇರಲಿ ಅಂತ 2 ತೊಗೊಂಡೆ. ಇದು ರೆಡ್ಡನ್ನು ತೊಗೊಂಡೆ, ಮನೇಲಿ ವೇರ್ ಮಾಡೋಕ್ಕೇ. ಎಲ್ಲಾದರೂ ಜೀನ್ಸ್ಗೆ ಹಾಕ್ಕೊಳ್ಳೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದೊಂದು ಬ್ಲ್ಯಾಕ್ ಒಂದು ವೇರ್ ಮಾಡಿದೆ. ಆಮೇಲೆ ಆಫೀಸ್ ವೇರ್ಗೆ ಅಂತಲೇ ತೊಗೊಂಡೆ. ಇದು ಸ್ವಲ್ಪ ಕಾಸ್ಟ್ಲಿನೇ. ಬ್ಲ್ಯಾಕು, ಲೆಗಿನ್ಸು ಈ ಥರ. ಸೊ ಈ ಕಲರು ಪಿಂಕು ಮತ್ತು ವೈಟ್ ತೊಗೊಂಡೆ. ಇದು ಆಫೀಸ್ ವೇರ್ಗೆ ಅಂತ ತೊಗೊಂಡೆ. ಇನ್ನು ಇದೆಲ್ಲ ಮನೇಲಿ ಹಾಕ್ಕೊಳಕ್ಕೆ ಅಂತಲೇ. ಇದಿರಲಿಲ್ಲ ಕಲರು, ಎಲ್ಲ ಯಾವಾಗಲೂ ತೊಗೊಂಡಿದ್ದು ಲೆಗಿನ್ಸು ತೊಗೊಂಡೇ ಇರಲಿಲ್ಲ ನಾನು. ಮತ್ತೆ ಸರಿ ಅಂತ ಈ 3 ಕಲರ್ ಇದ್ದರೆ ಎಲ್ಲದಕ್ಕೂ ಏನಕ್ಕಾದ್ರೂ ಆಗುತ್ತೆ. ಬ್ಲ್ಯಾಕು ಎಲ್ಲದಕ್ಕೂ ಮ್ಯಾಚ್ ಮಾಡ್ಬೋದು, ವೈಟ್ ಮ್ಯಾಚ್ ಮಾಡ್ಬೋದು, ಪಿಂಕು ಮ್ಯಾಚ್ ಮಾಡ್ಬೋದು. ಅದಕ್ಕೆ 3 ಕಲರ್ ಇದನ್ನು ತೊಗೊಂಡೆ. ತುಂಬ ಚೆನ್ನಾಗಿದೆ ಇದು ಕ್ಲಾತ್. ಮನೆ ಹತ್ರನೇ ಬಂದಿದ್ರಲ್ಲ ಹೆಂಗೋ ಅಂತ ಇವತ್ತು ತೊಗೊಂಡೆ ನಾನು. ಸೊ ಈಗ ಪಾತ್ರೆ ಎಲ್ಲ ತೊಳೆದು ಮುಂದಿನ ಕೆಲಸ ನೋಡ್ಕೋಬೇಕು. ತುಳಸಿ ಹಬ್ಬಕ್ಕೆ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ನಾನು ಸಂಜೆನೇ ತೊಗೊಂಬರ್ತೀನಿ. ಏನಾದರೂ ಸ್ವೀಟ್ ಮಾಡಬೇಕು, ಇದು ಪಾಯಸ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಇರ್ತಾರಲ್ಲ, ಎಲ್ರಿಗೂ ಪಾಯಸ ಆಗುತ್ತೆ ಅಂತ. ಇನ್ನು ಚಟ್ನಿ ಮಾಡಿದ್ದೀನಿ, ಗೋಂಗೂರದ್ದು ಚಟ್ನಿ. ಅದು ಮಧ್ಯಾಹ್ನಕ್ಕಾಗುತ್ತೆ. ರಾತ್ರಿಗೆ ಏನಾದರೂ ಮೊಸಪ್ಪು, ಈ ಥರ ಚಿಲ್ಲಿ ಬೋಂಡ ಪಾಯಸ ಮಾಡೋಣ ಅಂತ ತುಳಸಿ ಹಬ್ಬಕ್ಕೆ. ಬೇಗ ಮಾಡ್ಕೋಬೇಕು. ಇದ್ರ ಜೊತೆಗೆ ಎಡಿಟಿಂಗ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಆಫೀಸ್ ಬೇರೆ ಓಪನಿಂಗ್ ಇದೆಯಲ್ವಾ. ಸೊ ಹಾಗಾಗಿ ಶ್ರೀಕಾಂತ್ ಸರ್ ಅಂತ ಅವರು, ಸೊ ಅಲ್ಲೇ ವರ್ಕ್ ಮಾಡ್ತಾ ಇರೋದು ನಾನಿವಾಗ. ಸೊ ಹಂಗಾಗಿ ಅವ್ರದ್ದು ಆಫೀಸ್ ಓಪನಿಂಗ್ ಇದೆ, ಅದಕ್ಕೂ ಬೇಗನೆ ಹೋಗಬೇಕು. ಆಫೀಸ್ ಕೆಲಸ, ಮನೆ ಕೆಲಸ, ಸಿಕ್ಕಾಬಡೆ ಇದಾಗ್ಬಿಡ್ತಿದೆ. ಸೊ ಏನಮ್ಮ, ಏನು ಇಡಬೇಕು? ಆಯಿತು. ಬಾಯಿಲಿ ಒಂದೊಂದ್ಸತಿ ಮುದ್ದು ಬಂದ್ಬಿಡ್ತಾಳೆ ಲಶಿಕಾ. ಮುದ್ದಾಡಬೇಕು ಅಂತ ಮುದ್ದು ಬಂದ್ಬಿಡ್ತಾಳಲ್ವಾ? ಒಂದೊಂದ್ಸತಿ ಕೋಪ ಬಂದ್ಬಿಡುತ್ತೆ, ಹೊಡಿಬೇಕು ಅಂತ ಅಲ್ವಾ ತೀಟೆ ಮಾಡಿದಾಗ. ಹಾಂ, ಅಮ್ಮ ಕಿಸಿ ಕೊಡು ಅಮ್ಮಗೆ. ಅಬ್ಬಾ ಬೋನಸ್ ಇದು ಸಾಕು. ಗುಡ್ ಗರ್ಲ್ ಅನ್ಕೋಬೇಕಲ್ವಾ? ಹೀಗೆ ಒಂದೊಂದು ಸಲ ಅಮ್ಮ ಮಗಳದು ಎಲ್ಲರದು ಕೊಂಬೋ ಹಿಂಗೆ ಇರುತ್ತೆ. ಕಾಂಬೋ 2 ಒಂದೇ. ಒಂದೊಂದು ಸಲ ಮುದ್ದು ಬಂದುಬಿಡ್ತಾರೆ ಮಕ್ಕಳು. ಒಂದೊಂದು ಸತಿ ಎಷ್ಟು ಕೋಪ ಬರುತ್ತೆ ಅಂತ ಅಷ್ಟು ಕೋಪ ಬರೆಸ್ತಾರೆ. ಸೊ ಹೀಗೆ ಇನ್ನು ನಾನು ಲಶಿಕಾ ಇಬ್ಬರೇ ಇದ್ವಿ. ಪ್ರಕುಲ್ನ ಪ್ರಾಕ್ಟೀಸ್ ಮ್ಯಾಚ್ ಇತ್ತಲ್ಲ, ಅವನ್ನ ಬಿಟ್ಟು ಬಂದೆ. 2 ಡೇಸ್ ಕಂಟಿನ್ಯೂಸ್ ಆಗಿತ್ತು. ಸೊ ಬಿಟ್ಟು ಬಂದು ನಾನಿನ್ನು ಬೇರೆ ಕೆಲಸ ಮಾಡ್ಕೊಳ್ತಾ ಇದ್ದೆ, ಅಡುಗೆ ಮಾಡೋದು ಅದು ಇದು. ಸೊ ನಾನು ಲಶಿಕಾ ಇವತ್ತಿಬ್ಬರೇ. ಆ್ಯಂಡ್ ಮಧ್ಯಾಹ್ನಕ್ಕೆಲ್ಲ ಅಪ್ಪ ಅಮ್ಮ ಊಟ ಮಾಡಿಕೊಂಡು ಮದುವೆಯಿಂದ ಬರ್ತಾರೆ. ಇನ್ನು ನಾನು ಅಷ್ಟೊತ್ತಿಗೆ ಕಸ ಗುಡಿಸ್ಬಿಟ್ಟು ನೆಲ ಒರೆಸೋಣ, ಎಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋಣ. ಇವತ್ತು ತುಳಸಿ ಹಬ್ಬ ಅಲ್ವಾ, ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ನೆಲ ಒರೆಸೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇದೆಲ್ಲ ಆದಮೇಲೆ ಇನ್ನು ಫ್ರೆಶ್ ಅಪ್ ಆಗೋಣ ಒಟ್ಟಿಗೆ. ಆಗಿಬಿಟ್ಟು ಸ್ವಲ್ಪ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿಕೊಂಡು ಇನ್ನು ಪೂಜೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು ಬರೋಣ ಅಂತ ಅಂದ್ಕೊಂಡೆ. ಲಶಿ ರೆಡಿನಾ? ಹೊಸ ಫ್ರಾಕ ಲಶಿ? ಹಬ್ಬ ಅಲ್ವಾ ಇವತ್ತು, ತುಳಸಿ ಹಬ್ಬ ಅಲ್ವಾ? ಹೋಗಲಿ ತೋರಿಸು ನೀನು ಫುಲ್. ವಾವ್, ಸೂಪರ್ ಫ್ರಾಕ್ ಲಶಿ. ಚೆನ್ನಾಗಿದೆಯಾ? ಯಾವ ಕಲರ್ ನಿನ್ನ ಫ್ರಾಕು?
ಆಮೇಲೆ ಬ್ಲೂ ರೆಡ್ ಬ್ಲೂ ರೆಡ್ ಬ್ಲೂ ರೆಡ್ ಬ್ಲೂ ರೆಡ್ ರೆಡ್ ಬ್ಲೂ ರೆಡ್ ಬ್ಲೂ ಲೆಡ್ ಬ್ಲೂ ಅಲ್ಲ ರೆಡ್ ಬ್ಲೂ. ರೆಡ್ ఒకసారి స్టార్ట్ చేసినట్టు తింటానే అవి ఇంకా ఉండదు కాల్చిన ఒక 10 చేతులు పక్కన రాసి తప్ప అవును తిండి ఉండదు లేదు ఇప్పుడంతా ఇప్పుడు నార్మల్గా పచ్చిశనగకాయలని కట్టెల మీద లేకుంటే మన్ను మూసేసి దాని మీద అగ్గేస్తాడు మేము అసలు కాదు బట్టలన్నీ మనకి ఇప్పుడు అంతా వేరే అవన్నీ తింటాను యాభై ಹಿಂಗೆ ಮಾತಾಡಿಕೊಂಡು ಕೂತ್ಕೊಂಡಿದ್ರು ಎಲ್ಲರೂ. ಇನ್ನು ನಾನು ಕ್ಲಿಪ್ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಟ್ಯಾಗ್ ಹಾಗೇ ಇದೆ, ನೋಡಿಕೊಂಡೇ ಇಲ್ಲ ನಾನು. ಸೊ ಬ್ಯುಸಿ ಇದ್ರಲ್ಲಿ ಅದನ್ನು ಕಟ್ ಮಾಡು ಇಲ್ಲ ಟ್ಯಾಗ್ ಹಾಗೆ ಇದೆ. ಈಗ ಎಡಿಟಿಂಗ್ ಮಾಡಬೇಕಾದ್ರೆ ಅಯ್ಯೋ ತಲೆಯಲ್ಲೇನೋ ವೈಟ್ ಕಲರ್ ಕಾಣಿಸ್ತಿದೆಯಲ್ಲ ಅಂತ ನೋಡಿದ್ರೆ ಅದು ಕ್ಲಿಪ್ಪಿಂದು ಟ್ಯಾಗ್, ಪ್ರೈಸ್ ಟ್ಯಾಗ್ ಇರುತ್ತಲ್ಲ ಅದು. ಇನ್ನು ಸಂಜೆ ಆಯಿತು. ಸೊ ನಾನು ಫ್ರೆಶ್ ಅಪ್ ಆಗಿ ಬಂದು ಸರಿ ಮೊಸಪ್ಪು ಮತ್ತು ರೈಸ್ ಮಾಡಿಬಿಟ್ಟು ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ. ನೈವೇದ್ಯಕ್ಕೆ ಪಾಯಸನೇ ಇಡೋಣ ಅಂದ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಸೊ ರೆಡಿ ಆಗೋಣ ಅಂದ್ಬಿಟ್ಟು ನಾನು ಅಕ್ಕ ಇಬ್ಬರು ರೆಡಿ ಆಗಬೇಕು ಇವಾಗ. ಸೊ ಫ್ರೆಂಡ್ಸ್, ಇದು ಅಕ್ಕ ಹಾಕಿರೋದು. ನನಗಿದು ಹೇರ್ ಸ್ಟೈಲ್ ತುಂಬ ಇಷ್ಟ ಆಗುತ್ತೆ, ಬಟ್ ನನಗೆ ಸೆಲ್ಫ್ ಹಾಕ್ಕೊಳ್ಳೋದಕ್ಕೆ ಬರಲ್ಲ ಸರಿಯಾಗಿ, ಹೆಂಗೆಂಗೋ ಹೊರಟೋಗುತ್ತೆ. ಸೊ ತುಳಸಿ ಪೂಜೆ ಅಲ್ವಾ, ಹಂಗಾಗಿ ಸ್ಯಾರಿನ ಯಾವಾಗಲೂ ವೇರ್ ಮಾಡೋದು, ಲಕ್ಷ್ಮೀ ಹಬ್ಬ, ತುಳಸಿ ಹಬ್ಬ ಇದಕ್ಕೆಲ್ಲ. ಸೊ ಹೆಂಗೆ ಕಾಣಿಸ್ತಿದ್ದೀನಿ ಹೇಳಿ ನೀವೇ. ಸೊ 6:30 ಆಗಿದೆ, ಇನ್ನೇನು 6:40 ಟೈಮ್ ಚೆನ್ನಾಗಿದೆ ಅಂತಂದರು. ಸೊ ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊತೀನಿ ನಾನು. ಸ್ವಲ್ಪ ಎಲ್ಲ ರೆಡಿ ಆಗಿದೆ, ಪಾಯಸ ಕೂಡ ರೆಡಿ ಮಾಡಿದ್ದೀನಿ, ನೈವೇದ್ಯಕ್ಕೆ ಇಡಬೇಕು ಅಂತಾನೆ. ಸೊ ಬನ್ನಿ ಮಾಡಿ. ಇನ್ನು ನಾನು ಅಕ್ಕ ಇಬ್ಬರು ರೆಡಿ ಆದ್ವಿ. ಅದೇನೋ ಗೊತ್ತಿಲ್ಲ, ಕೋಇನ್ಸಿಡೆನ್ಸಲ್ಲೇ ಗ್ರೀನ್ ಕಲರ್ ಇಬ್ಬರು ಹಾಕ್ಕೊಂಡಿದ್ವಿ, ಏನೂ ಮಾತಾಡಲಿಲ್ಲ ಆ್ಯಕ್ಚುಲಿ. ಸೊ ಇಬ್ಬರು, ನಾನು ಗ್ರೀನ್ ಸ್ಯಾರಿ ಉಟ್ಕೊಂಡೆ, ನಮ್ಮ ಅಕ್ಕ ಗ್ರೀನ್ ಚೂಡಿ ಹಾಕ್ಕೊಂಡ್ಳು. ಸೊ ಹಿಂಗೆ ಇನ್ನು ತಂಗಿಯವ್ರು ಇರಲಿಲ್ಲ ಅಲ್ಲ, ಲಾಸ್ಟ್ ಒಂದು 3 ಡೇಸ್ ಆಯಿತು ಅವರು ಬ್ಯಾಂಗ್ಳೂರ್ಗೆ ಹೋದ್ರು, ಚೆಕಪ್ ಇದೆ ಅಂದ್ಬಿಟ್ಟು. ಸೊ ಹಂಗಾಗಿ ಅವರಿಬ್ಬರು ಮಿಸ್ಸಿಂಗು ಈ ಸಲ. ಮನೆ ತುಂಬ ಜನ ಇದ್ದರು, ಬಟ್ ಅವರು ಮಿಸ್ಸಿಂಗು. ಇನ್ನು ಈ ಥರ ಗ್ರೀನರಿಲೇ ಗ್ರೀನ್ ಡ್ರೆಸ್ ಇದಾಯಿತು. ಇನ್ನು ಅಪ್ಪ ಅಮ್ಮನೂ ಕೂಡ ಮದುವೆ ಮುಗಿಸ್ಕೊಂಡು ಫುಲ್ಲು ರಿಲ್ಯಾಕ್ಸ್ ಆಗ್ತಾಯಿದ್ರು. ಒಂದು ಸ್ವಲ್ಪ ದೂರ ಬೇರೆ ಇತ್ತಲ್ವ, ಹಂಗಾಗಿ ಅಲ್ಲಿ ಹೋಗಿ ರಿಲ್ಯಾಕ್ಸ್ ಆಗ್ತಾಯಿದ್ರು. ನಾನು ಅಕ್ಕ ಇನ್ನು ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಸೊ ಪೂಜೆ ಮಾಡ್ತಾಯಿದ್ವಿ. ಮೊದಲು ಇದು ತುಳಸಿ ಕಟ್ಟೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ನಾನು ಕುಂಕುಮ ಅರಿಶಿನ ಎಲ್ಲ ಹಚ್ಚಿಬಿಟ್ಟು, ಇದಕ್ಕೆ ಮೇಯ್ನು ಗೆಜ್ಜೆ ವಸ್ತ್ರ ದೇವರಿಗೆ, ಅದು ತುಂಬ ಇಂಪಾರ್ಟೆಂಟು. ಹೂವು ಇಲ್ಲ ಅಂದರೂ ಪರವಾಗಿಲ್ಲ, ಗೆಜ್ಜೆ ವಸ್ತ್ರ ಅಂತೂ ಹಾಕಲೇಬೇಕು. ಇನ್ನು ಪಕ್ಕದಲ್ಲಿ ನಾಗರದ ಗಿಡ ಅಂತಾರಲ್ಲ, ಅದು ಕೂಡ ಇದೆ, ಅದಕ್ಕೂ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಆ್ಯಂಡ್ ಅದು ಆಕ್ಸಿಜನ್ ಪ್ಲ್ಯಾಂಟ್ ಅಂತ ಕೂಡ ಹೇಳ್ತಾರೆ, ತುಂಬ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾರೆ. ಇನ್ನು ಗೆಜ್ಜೆ ವಸ್ತ್ರ, ಹೂವು ಇದೆಲ್ಲ ಹಾಕಿಬಿಟ್ಟು, ಮತ್ತು ಬೆಟ್ಟದ ನೆಲ್ಲಿಕೆ ಗಿಡ ಎಲ್ಲ ತಂದಿದೆ. ಎಷ್ಟು ರೇಟು ಗೊತ್ತಾ, ಒಂದು ಗಿಡ 40 ರೂಪಾಯಿ 50 ರೂಪಾಯಿ ಹೇಳ್ತಾರೆ. ಸೊ ಎರಡೂ ಸೇರಿ ಆಲ್ಮೋಸ್ಟ್ 80, 90, 100 ಈ ಥರ. ಇನ್ನೂ ಬೇರೆ ಕಡೆಗೆ ಹೋದರೆ ಇನ್ನೂ 150 ಹೇಳ್ತಾರೆ ಜೊತೆ. ಸೊ ಅಷ್ಟು ಕಾಸ್ಟ್ಲಿ ಇರುತ್ತೆ, ಬಟ್ ಬೇರೆ ದಿನ ತುಂಬ ಕಮ್ಮಿ ಇರುತ್ತೆ. ಇನ್ನು ಬೆಟ್ಟದ ನೆಲ್ಲಿಕಾಯಿ ಕೂಡ ಇಡಲೇಬೇಕು, ಅದು ಶಾಸ್ತ್ರ ಸಂಪ್ರದಾಯ. ನಾನು ಪ್ರತಿ ಸಲ ತುಳಸಿ ಹಬ್ಬ ಆದಾಗಲೂ ಸ್ಟೋರಿ ಹೇಳ್ತಾನೆ ಇರ್ತೀನಿ, ಏನಕ್ಕೆ ತುಳಸಿ ಹಬ್ಬ ಮಾಡಬೇಕು, ಹೇಗೆ ಇದಾಯಿತು, ಏನಕ್ಕೆ ತುಳಸಿ ವಿವಾಹ ಅಂದರೆ ಹೇಗೆ, ಏನು ಎತ್ತ ಅಂತ. ಸೊ ಪ್ರತಿ ವರ್ಷವೂ ಹೇಳ್ಕೊಂಡು ಬಂದಿದ್ದೀನಿ, ಹಾಗಾಗಿ ನಾನು ಈ ವರ್ಷ ನಾನೇನು ಅದು ಸ್ಟೋರಿ ಏನು ಹೇಳೋದಕ್ಕೆ ಹೋಗಲ್ಲ. ಸೊ ಬೇಕು ಅಂದರೆ ನೀವು ಪ್ರೀವಿಯಸ್ ವ್ಲಾಗ್ಸಲ್ಲಿ ನೋಡಿ ಸಿಗತ್ತೆ ಏನು ಅದರ ಹಿಂದಿನ ಕತೆ ಏನಿದೆ ಅಂದ್ಬಿಟ್ಟು. ಇನ್ನು ಮೇಯ್ನ್ ತಾಳಿ, ಇದಕ್ಕೇನೆಂದರೆ ಅರ್ಶಿನದ ಕೊಂಬಿಂದ ಮಾಡಿರೋದು ಒಂದು ತಾಳಿ, ಅದಕ್ಕೆ ತುಳಸಿಗೆ ಇದು ಹಾಕಲೇಬೇಕು, ಏನಕ್ಕಂದರೆ ತುಳಸಿ ವಿವಾಹ ಆಗಿದ್ದ ದಿನ. ಸೊ ಹಾಗಾಗಿ ಅದು ಕಂಪಲ್ಸರಿ ಕಟ್ಟಲೇಬೇಕು. ನೆಕ್ಸ್ಟ್ ಇದನ್ನು ಎಲ್ಲಾದರೂ ಒಂದು ಮರಕ್ಕೆ ಹಾಕಿದ್ರೆ ಆಯಿತು, 3 ದಿನ 5 ದಿನ ಆದಮೇಲೆ ಈ ಥರ. 2ನೇ ದಿನಕ್ಕೆ 4ನೇ ದಿನಕ್ಕೆ ಈ ಥರ ತೆಗಿಬಾರ್ದು. ಇನ್ನು ಗೆಜ್ಜೆ ವಸ್ತ್ರ ಆಯಿತು, ಬೆಟ್ಟದ ನೆಲ್ಲಿಕಾಯಿ ಗಿಡ ಇಟ್ಬಿಟ್ಟು, ಸ್ವಲ್ಪ ಹಣ್ಣು, ಬ್ಲೌಸ್ ಪೀಸು ಮತ್ತು ಬಳೆ, ಸೊ ಇಷ್ಟನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾ ಇರೋದು. ಏನಕ್ಕಂದರೆ ತುಳಸಿ ಅಂದ್ರೇ ಲಕ್ಷ್ಮಿ. ಸೊ ಲಕ್ಷ್ಮಿಗೆ ನಾವು ಹೇಗೆ ಪೂಜೆ ಮಾಡ್ತೀವಿ, ಬ್ಲೌಸು, ಸೀರೆ, ಬಳೆ ಎಲ್ಲ ಇಟ್ಬಿಟ್ಟು ಅದೇ ರೀತಿಯೇ ಇಡಬೇಕು. ಇನ್ನೂ ಕೆಲವರು ಸೀರೆ ಕೂಡ ಇಡ್ತಾರೆ, ಬಟ್ ನಾವು ಪ್ರತಿ ಸಲವೂ ಬ್ಲೌಸು, ಬಳೆ ಇಡ್ತೀವಿ.
ಇನ್ನು ಮನೆ ಒಳಗಡೆ ಕಲಶ ಇಟ್ಟಿರಲಿಲ್ಲ, ಇವತ್ತೇ ಕಲಶ ಇಡೋಣ ತುಳಸಿ ಹಬ್ಬಕ್ಕೆ ಅಂದ್ಬಿಟ್ಟು ಕಲಶ ಎಲ್ಲ ಇಟ್ಟು ಸೊ ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಮೊದಲು. ಸೊ ಫೈನಲಿ ಪೂಜೆ ಮುಗೀತು. ತುಂಬ ಚೆನ್ನಾಗಿ ಪೂಜೆ ಆಯಿತು, ಕಾಮಾಗಿ ತುಂಬ ಚೆನ್ನಾಗಾಯಿತು. ಎದ್ದು ಕಾಣಿಸ್ತಿದೆ ತುಳಸಿ ಗಿಡ, ಅಷ್ಟು ಚೆನ್ನಾಗಿ ಎದ್ದು ಕಾಣಿಸ್ತಿದೆ. ಸೊ ಮತ್ತು ಇದಕ್ಕೆ ಪಾಯಸ ಎಲ್ಲ ನೈವೇದ್ಯಕ್ಕೆ ಇಟ್ಟಿದ್ದೆ. ಇನ್ನು ಇದಕ್ಕೆ ಮಿರ್ಚಿ ಬೋಂಡ ಕೂಡ ಮಾಡ್ತಾಯಿದ್ದೆ. ಅನ್ನ ಮೊಸಪ್ಪು ಬಿಸಿ ಬಿಸಿ ಆವಾಗ ತಾನೇ ಮಾಡಿದ್ದು, ತುಂಬ ಚೆನ್ನಾಗಿರುತ್ತೆ ಹಂಗೆ ತಿನ್ನೋದಕ್ಕೆ. ಸರಿ, ಇದಕ್ಕೆ ಸೈಡ್ಸಾಗಿ ಖಾರ ಕೂಡ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇನ್ನು ಬೋಂಡ ಇದಿತ್ತು, ಬಜ್ಜಿ ಇತ್ತು. ಸೊ ಅದನ್ನೇ ಒಂದು ಸ್ವಲ್ಪ ಮಿರ್ಚಿ ಬಜ್ಜಿ ಮಾಡ್ತಾಯಿದ್ದೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ನೆಕ್ಸ್ಟ್ ಅಪ್ಡೇಟೆಡ್ ವ್ಲಾಗ್ಸ್ ಎಲ್ಲ ಬರುತ್ತೆ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾವುದೇ ನಾನೊಂದು ವೀಡಿಯೋ ಹಾಕಿದ್ರು ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ. ಇಲ್ಲಾಂದರೆ ನಾನು ಏನೇ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಸಿಗೋಲ್ಲ, ಮಿಸ್ ಆಗ್ತೀರಾ. ಆಮೇಲೆ ನಾನೇನು ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಿಲ್ಲ ಅಂತಲೂ ಅಂದ್ಕೊತೀರಾ. ಸೊ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಯಾವಾಗಲೂ ಓಪನ್ ಇರುತ್ತೆ. ಸೊ ಕಮೆಂಟ್ ಮಾಡಿ
ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಸ್ಟೇ ಟ್ಯೂನ್ಡ್ ನಯನ ವ್ಲಾಗ್ಸ್. ಲೈಕ್ ಮಾಡಿದ್ರಲ್ಲ? ಓಕೆ, ಲೈಕ್ ಮಾಡಿದ್ರೆ ತುಂಬ ಖುಷಿ. ಮತ್ತೆ ಸಿಗೋಣ. ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.